ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತೇನಪ್ಪ ಅಂದರೆ ಮೀಶೋದಲ್ಲೇ ಅಮೌಂಟ್ನ ಅರ್ನ್ ಮಾಡ್ಬೋದು, ಅದು ವಿತ್ ಪ್ರೂಫ್ ಜೊತೆಗೆ ನಾನು ನಿಮಗೆ ತೋರಿಸ್ತೀನಿ. ಸೊ ಇವಾಗ ನಾನು ಮೀಶೋನ ಓಪನ್ ಮಾಡ್ಕೋತೀನಿ. ಸೊ ಇದರಲ್ಲಿ ಯಾವ ಥರ ಅಮೌಂಟ್ನ ಅರ್ನ್ ಮಾಡ್ಬೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ಇವಾಗ ನಾನು ಮೀಶೋನ ಓಪನ್ ಮಾಡಿದ್ದೀನಿ. ಒಂದು ಸೆಕೆಂಡ್. ಸೊ ಇಲ್ಲಿ ಯಾರು ಕಂಪ್ನಿಯವರಾಗಲಿ ಅವರು ಇವರು ಯಾರು ಕೊಡೋಲ್ಲ, ನಾವೇ ಅರ್ನ್ ಮಾಡ್ಬೋದು. ಅದು ಹೇಗಂತ ಸೊ ನಾನು ತೋರಿಸ್ತೀನಿ. ಸೊ ಇವಾಗ ಬಂದ್ಬಿಟ್ಟು ನಾನು ಒಂದು ಪ್ರಾಡಕ್ಟ್ನ ವ್ಯೂ ಮಾಡ್ತೀನಿ. ಓಕೆ, ಜಸ್ಟ್ ನಾನು ಲೈಕ್ ಮಾಡಿ ಇಟ್ಕೊಂಡಿರೋ ಪ್ರಾಡಕ್ಟ್ ಅಂದರೆ ನಾನು ತೊಗೋಬೇಕು ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾನಿವಾಗ ಇದನ್ನು ತೋರಿಸ್ತೀನಿ. ಈ ಡ್ರೆಸ್ ತೋರಿಸ್ತೀನಿ. ಇದೆಷ್ಟಿದೆ? ಹಾಂ, 751 ರುಪೀಸ್ ಇದೆ. ಬೈ ನೌ ಅಂತಿರುತ್ತಲ್ಲ, ಸೊ ಇಲ್ಲಿ ನಾನು ಕ್ಲಿಕ್ ಮಾಡ್ತೀನಿ. ಸೊ ಎಮ್ ಸೈಜ್ ಮೇಲೆ ಸೆಲೆಕ್ಟ್ ಮಾಡ್ತೀನಿ. ಸೊ ಹಿಂಗೆ ಬರುತ್ತೆ. ಆಮೇಲೆ ನೆಕ್ಸ್ಟು ಇದು ಅಂದರೆ ನಾನು ತೊಗೋತಿದ್ದೀನಲ್ಲ, ಆಫರ್ ಮೇಲೆ ಕೊಡ್ತಾರಂತೆ ಯೂಸ್ ಕಾಯಿನ್ಸ್ ಅಂತ. ಸೊ ನಾನು ಜಾಸ್ತಿ ಇದರಲ್ಲಿ ಆರ್ಡ್ರ್ ಮಾಡ್ತಾಯಿರ್ತೀನಿ. ಸೊ ನಿಮಗೆ ಡಿಸ್ಕೌಂಟ್ ಬಂತು. ಎಷ್ಟು ಅಲ್ಲಿ 751 ಇತ್ತು ಆವಾಗಲೇ. ಸೊ ಅವ್ರು ನನಗೆ 698 ಕೊಡ್ತಿದ್ದಾರೆ. ಸೊ ಇಲ್ಲಿ ಟೋಟಲ್ ಪ್ರಾಡಕ್ಟ್ ಪ್ರೈಸ್ ಬಂದು 789 ಇದೆ. ಸೊ ಟೋಟಲ್ ಡಿಸ್ಕೌಂಟಲ್ಲಿ ಅವರು ನನಗೆ 91 ರೂಪಾಯಿ ಮೈನಸ್ ಮಾಡಿ ಕೊಡ್ತಿದ್ದಾರೆ. ಸೊ ಇದು ನಮಗೆ ಓಕೆ. ಇವಾಗ ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಮಾಡಾದಮೇಲೆ ಸೊ ಇಲ್ಲಿ ತೋರಿಸುತ್ತೆ ನೀವು ಯಾವುದರಿಂದ ಪೇ ಮಾಡ್ತೀರಾ ಅದರಿಂದ. ನಾನಿಲ್ಲಿ ಕ್ಯಾಶ್ ಆನ್ ಡೆಲಿವರಿ ಹಾಕ್ತೀನಿ. ಸೊ ಕ್ಯಾಶ್ ಆನ್ ಡೆಲಿವರಿ ಹಾಕಿದ್ಮೇಲೆ ಇಲ್ಲಿ ಕೆಳಗಡೆನೇ ಎಸ್ ನೋ ಅಂತ ಇದು ಇಲ್ಲಿದೆ, ರಿಸೀವಿಂಗ್ ದ ಆರ್ಡರ್ ಅಂತ. ಸೊ ಇಲ್ಲಿ ಬಂದ್ಬಿಟ್ಟು ಎಸ್ ಅಂತ ಹಾಕಬೇಕು. ಎಸ್ ಅಂತ ಹಾಕಿ ಆರ್ಡರ್ ಟೋಟಲ್ 698 ರುಪೀಸ್ ಇದೆ. ಸೊ ನಾನಿಲ್ಲಿ 798 ಹಾಕ್ತೀನಿ. ಸೊ ಮ್ಯಾನೇಜಿಂಗ್ ಅಂದರೆ 100 ರೂಪಾಯಿ ನಿಮ್ಮ ಅಕೌಂಟ್ಗೆ ಅದು ಕ್ರೆಡಿಟ್ ಆಗುತ್ತೆ. ಸೊ ಪ್ಲೀಸ್ ಆರ್ಡ್ರ್ ಅಂತಿದೆಯಲ್ಲ, ಸೊ ಇದನ್ನು ಕ್ಲಿಕ್ ಮಾಡ್ತೀನಿ. ಸೊ ಓಕೆ, 1 ಸೆಕೆಂಡ್. ಕಂಟಿನ್ಯೂ ಶಾಪ್. 1 ಸೆಕೆಂಡ್. ಬ್ಯಾಕ್ ಬಂತು. ಮತ್ತು ಆರ್ಡ್ರ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಇಲ್ಲಿ ನಿಮಗೆ ತೋರಿಸುತ್ತೆ. ಸೊ ಇಲ್ಲಿ ಬಂತು. ನೀನು ಈ ಪ್ರಾಡಕ್ಟ್ ತೊಗೊಂಡು ನಿಮ್ಮ ಫ್ರೆಂಡ್ಸ್ಗೆ ಅಥವಾ ಫ್ಯಾಮ್ಲಿಗೆ ಯಾರಿಗಾದ್ರೂ ನಿಮಗೆ ಗೊತ್ತಿರೋರು ಯಾರಾದರೂ ಆರ್ಡ್ರ್ ಮಾಡಿಕೊಡು ಅಂತ ಹೇಳ್ತಾರಲ್ಲ, ಸೊ ಈ ಥರ ಆರ್ಡ್ರ್ ಮಾಡಿಕೊಟ್ಟಾಗ ನಾವು ಅದರಲ್ಲಿ 100 ರೂಪಾಯಿ ಬೇಕಿದ್ರೆ 100 ರೂಪಾಯಿ, 200 ರೂಪಾಯಿ ಬೇಕಿದ್ರೆ 200 ರೂಪಾಯಿ ಜಾಸ್ತಿ ಹಾಕ್ಕೊಂಡು ಕೊಡ್ಬೋದು. ಸೊ ಇದರಲ್ಲಿ ಎಷ್ಟಿದೆ ಅಮೌಂಟು? 690. ಇದರಲ್ಲಿ ಜಾಸ್ತಿ ಇದೆ. 5% ಡಿಸ್ಕೌಂಟ್ ತೆಗೆದ್ಬಿಟ್ಟು ಅವ್ರು ನಾನು ಕೊಟ್ಟಿದ್ದು. ಮತ್ತು ನಾನು ಕಾಯಿನ್ಸ್ ಜಾಸ್ತಿ ಯೂಸ್ ಮಾಡ್ತೀನಿ ಇದರಲ್ಲಿ ಆರ್ಡ್ರು. ಸೊ ಅದಕ್ಕೋಸ್ಕರ ಅವರು ಡಿಸ್ಕೌಂಟ್ ಮಾಡಿ ಇನ್ನೂ ಜಾಸ್ತಿ ಕಮ್ಮಿ ಕೊಟ್ಟಿದ್ದಾರೆ. 698 ರೂಪಾಯಿ ಇತ್ತಲ್ಲ, ಸೊ ನಾನು 100 ರೂಪಾಯಿ ಜಾಸ್ತಿ ಹಾಕಿದ್ದೀನಿ. 798 ರೂಪಾಯಿ ಹಾಕಿದ್ದೆ. ಸೊ ಇಲ್ಲಿ ನಮಗೆ ತೋರಿಸ್ತಿದೆ ಮ್ಯಾರೇಜಿನ್ 100 ರುಪೀಸ್ ಅಂತ. ಅಂದರೆ ನಾನು 100 ರುಪೀಸು ಆಟೋಮೆಟಿಕ್ಲಿ ನನ್ನ ಅಕೌಂಟ್ ನಂಬರ್ಗೆ ಬಂದುಬಿಡುತ್ತೆ. ಅದು ಕ್ಯಾಶ್ ಆನ್ ಡೆಲಿವರಿ ಇದೆಯಲ್ಲ. ಸೊ ಅವರು ಇವಾಗ ಈ ಡ್ರೆಸ್ನ ನಾನು ನನ್ನ ಫ್ರೆಂಡಿಗೆ ಅಂತ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಅವಳಿಗೆ ಬಂದ್ಬಿಟ್ಟು ಇದು 698 ತೋರಿಸಲ್ಲ, 798 ರೂಪಾಯಿ ತೋರಿಸುತ್ತೆ. ಬಟ್ ಇವರು ಏನು ಮಾಡ್ತಾರೆ, ಕಂಪ್ನಿಯವರು 698 ರೂಪಾಯಿ ಅವ್ರು ತೊಗೊಂಡು 100 ರೂಪಾಯಿ ನಮ್ಮ ಅಕೌಂಟಿಗೆ ಹಾಕ್ತಾರೆ. ಸೊ ಇದು ನಾನು ಮಾಡಿದ್ದೀನಿ ಕೂಡ. ಸೊ ನೋಡಿದ್ರಲ್ಲ, ತುಂಬ ಈಸಿಯಾಗಿರುತ್ತೆ. ಮನೆಯಲ್ಲೇ ಕೂತ್ಕೊಂಡು ತುಂಬ ಥರ ಡಿಸೈನ್ ಡ್ರೆಸ್ಸಸ್ ಬರುತ್ತೆ. ಅದನ್ನು ಸ್ಟೇಟಸ್ ಹಾಕ್ಬಿಟ್ಟು ಅವ್ರಿಗೆ ಯಾವುದಾದ್ರೂ ಇಷ್ಟ ಆಗುತ್ತಲ್ಲ, ಸೊ ಅವ್ರು ಲೈಕ್ ಮಾಡ್ತಾರೆ. ಸೊ ಈ ಡ್ರೆಸ್ ಆರ್ಡ್ರ್ ಮಾಡು, ನಾನು ತೊಗೋತೀನಿ, ಅಮೌಂಟ್ ಕೊಡ್ತೀನಿ ಅಂತ. ಸೊ ಈ ಥರ ಮಾಡಿದ್ರೆ ದಿನದಲ್ಲಿ ಒಂದು 5 ಡ್ರೆಸ್ ಆರ್ಡ್ರು ಅಥವಾ ಏನಾದರೂ ತುಂಬ ಪ್ರಾಡಕ್ಟ್ ಇರುತ್ತೆ. ಮನೇಲಿರೋರ್ಗಂದ್ರೂ ಮಾಡೋಕ್ಕಾಗಲ್ಲ. ಹೊರಗಡೆ ಫ್ರೆಂಡ್ಸ್ಗೆ ಅವ್ರಿಗೆ ಮಾಡಿಕೊಟ್ರೆ 100 ರೂಪಾಯಿ ಅರ್ನ್ ಮಾಡ್ಬೋದು, ಇಲ್ಲ 50 ರೂಪಾಯಿನೂ ಮಾಡ್ಬೋದು. ರೆಗ್ಯುಲರ್ ನಮ್ಮ ಖರ್ಚಿಗೆ ಆಗುತ್ತಲ್ವ. ಸೊ ಅದಕ್ಕೆ ಹೇಳಿದ್ದೀನಿ. ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನೆಕ್ಸ್ಟ್ ಇದೇ ಥರ ಇನ್ನೊಂದು ಕೆಲಸದ್ದು ಮನೇಲಿ ಏನಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.